ನನ್ನನ್ನು ಜಯಿಸತಕ್ಕ ವೇದನು ಶೂರನು ಮತ್ತಾರಿರುವರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನೋ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನೋ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಇದು ಯುದ್ಧ ಕ್ಷೇತ್ರ. ಪಾತ ಭೀಷ್ಮ ಗುರು ದ್ರೋಣ ಸತಾಮರು, ಶಲ್ಯ ಶಕುನಿ ಸೈನ್ಯವಾದ ಸಮರ ವೀರರು. ಪಾತ ಭೀಷ್ಮ ಗುರು ದ್ರೋಣ ಸತಾಮರು, ಶಲ್ಯ ಶಕುನಿ ಸೈನ್ಯವಾದ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಇದು ಯುದ್ಧ ಕ್ಷೇತ್ರ. ನನ್ನ ಸೀಳಿ ಬಿಡುವ ಎನ್ನಾನ ಜನ, ಪಾತ್ರನನ್ನು ಸೀಳುವ ಮೆತ್ತ ಕರ್ಣನ. ನನ್ನ ಸೀಳಿ ಬಿಡುವ ಎನ್ನಾನ ಜನ, ಪಾತ್ರನ ಚಿರಾಯಿಸುವ ಮೆತ್ತ ಕರ್ಣನ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಇದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ.
ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟವು ಏನು ಎಂಬುದು ಅರಿವಾಗುತ್ತಿಲ್ಲವೇ ದೇವ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ, ಕಾಪಾಡು. ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ, ಸಹಿಸುತ್ತಾ ಪವಲಲನಾಮಣಿಯೇ, ಸೈರಿಸುತ್ತಾ ಪವಲಲನಾಮಣಿಯೇ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ. ಪಂಚಪಾಂಡವರ ಅರಸಿ ಎನ್ನಿಸಿ ದೋಳಿ ತರವೆ, ಪಂಚಪಾಂಡವರ ಅರಸಿ ಎನ್ನಿಸಿ ಮನದೋಳಿ ತರವೆ, ಶ್ರೀಹರಿ ಆಜ್ಞೆಯ ನೀರಿನ ದೇವರು, ಶ್ರೀಹರಿ ಆಜ್ಞೆಯ ನೀರಿನ ದೇವರು, ಬರುವುದು ನಮಗೆ ಅಪಕೀರ್ತಿ, ಬರುವುದು ನಮಗೆ ಅಪಕೀರ್ತಿ, ದೇಶಕ್ಕೆ ಕೀರ್ತಿ, ಪದವಿ ಮಾರಿಯೇ, ಪಾಪಲನಾಮಣಿಯೇ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ. ದ್ರೌಪದ ದೇವಿ ದ್ರೌಪದ, ಕಳೆದು ಹೋದ ದುರ್ಘಟನೆಗಳನ್ನು ನೆನೆದು ಹಗಲಿರುಳು ಮನಸ್ಥೈರ್ಯವನ್ನು ಏಕೆ ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಪಂಥ ದೂರಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹುಬೇಗ ನಿನ್ನ ಪಂಥ ಈಡೇರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ, ಶಾಂತಿ, ಶಾಂತಿ. ಇನ್ನು ಬಿಟ್ಟಿರಣ್ಣ ಈ ಹುಚ್ಚುತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಐವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುರೊಡನೆ ಶಾಂತಿಯೇ, ಶಾಂತಿಯೇ, ದ್ಯೂತ್ಯದಲ್ಲಿ ನಮ್ಮ ಸಿರನ್ನನ್ನು ಅಪಹರಿಸಿ ಘೋರ ಕಷ್ಟ ಪರಿವಿಲ್ಲದೆ ತುಂಬಿದ ಸಭಾ ಮಧ್ಯದಲ್ಲಿ ಬಾ ಪಾಂಚಾಲಿ, ಬಾ ನನ್ನ ತೊಡನ್ನು ಸುತ್ತು ತೊಳೆ ತಟ್ಟಿ
ಸೈರಿಸು. ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಸಮಸ್ತ ವಿಚಾರವನ್ನು ಆಲೋಚಿಸೋಣ. ಎಲ್ಲರೂ ಶಾಂತರಾಗಿರು. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುದೇವ. ವಿಜಯಿಸಲಾಗಲಿಕ್ಕೆ ಪಾಂಡುಪುತ್ರರೇ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ಉಳಿಸಿದೆಯಾ ದೇವ. ದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನೇಕೆ ಇಷ್ಟೊಂದು ಹೊಗಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಮರವನ್ನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮೈಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ. ಶಿರದಲ್ಲಿ ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದೋರಾತೆಯ ವೀಕ್ಷಿಸೆ ಸಹಿಸನೆ ದಿಗದಿ ತೆರಳು ಸಂದಿಗೆ ಆಪತ್ ಬಂದುವೆ. ಕರ ಮುಗಿದು ಬೇಡುವೆನೋ ಕೃಷ್ಣ, ಕರ ಮುಗಿದು ಬೇಡುವೆನೋ ಕೃಷ್ಣ. ಪರಮಾತ್ಮ, ಸಮರವನ್ನೊಲ್ಲೆನಯ್ಯ, ಜಲದ ಬದುಳಿಯಂತೆ ಸಿರಿದೋಗ ಸ್ವರ, ಜಲದ ಬದುಳಿಯಂತೆ ಸಿರಿದೋಗ ಸ್ವರ.
ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ದೇವ. ಆದ್ದರಿಂದ ನೀನು ನನ್ನ ಸಂಧಾನಿಯಾಗಿ ಹೋಗಿ ಆ ದುರ್ಯೋಧನನ ಬಳಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಖಂಡ. ಸತ್ಪುರುಷರ ಹೃದಯ ಮಂದಿರ ದುಷ್ಟ ದುರಾಚಾರಗಳಿಂದ ಅಪವಿತ್ರ ಆಗುವುದೆಂಬ ನೀತಿ ಬೋಧೆ ಇದೆ. ಧರ್ಮನಂದನ ಬರೀ ನಿನ್ನ ಸಹೋದರು, ಇದಕ್ಕೆ ನನ್ನ ಸಹೋದರ ಅಭಿಮತ. ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವರೊಳಗೆ ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರೊಳಗೆ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾನು ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾನು ವಂದಿಸಿ ಬೇಡುವೆ. ಮಂದಮತಿಯ ಕೌರವರೊಳಗೆ ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನಪ್ಪನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನಪ್ಪನ ಆಸ್ತಿಯೇ. ಶ್ರಮವಹಿಸಿ ದುಡಿದವರೇ, ಶ್ರಮವಹಿಸಿ ದುಡಿದರೆ ಒಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳು ಕದೆಯಲೇ. ಒಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳು ಕದೆಯಲಿ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಡು ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಡು ವಂದಿಸಿ ಬೇಡುವೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತ ಕಟ್ಟಾರಾಗಿ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬುಡಾಕೋರೆ ಅಂಟೆ ಭದ್ರವಾಗಿ ಬಳಸು ನಿಂತಿದೆ. ಅದನ್ನು ಭೇದಿಸಿ ಹುಣ್ಣುಗಳೆಂದರೆ ಬಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ ಛೇ, ಸುಡಬೇಕು ನಮ್ಮ 7 ಜನ್ಮವನ್ನ. ಭೀಮಸೇನ, ನೀನು ಸಂಧಿಗೆ ಸಮ್ಮತಂತೆಯೇ ಸರಿ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ. ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ 7 ಜನ್ಮಕ್ಕೆ ಧಿಕ್ಕಾರ ಕೃಷ್ಣ. ಅರ್ಜುನ, ಮಹಾತ್ಮ, ನೀನು ಕೂಡ ಸಂಧಿಗೆ ಸಮ್ಮತಿದಂತೆಯೇ ಸರಿ. ನಕುಲ ಸಹದೇವರು ಅಣ್ಣನ ಮಾತಿಗೆ ಅನುಮೋದಿಸಿದರೆ ತಂಗಿ ದ್ರುಪದ ನಂದಿನಿ ಏಕಮ್ಮ ಮುಖಕ್ಕೆ ನೆಲಾಗಿ ನಿಂತೆ. ಈ ಸಹಚರರ ಸತಿಗಳ ಅಭಿಪ್ರಾಯವು ನಿಮಗೂ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ತಿಗಾದ ಅಪಮಾನದ ಬಗ್ಗೆ ಲವಲೇಶು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿಯನ್ನು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದಿತು? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರುಗುಡ್ಡಿ ಬೇಡಿದರು ತೋರದಿಹೆಯೇಕೋ
मेरे दास ದ್ರೌಪದ ಓಹೋ ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ ಏಕೆ ನಿಮಗೇಕೆ ಬೇಕು ಈ ಗಧಾದಂಡ ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ ನೀವು ಸಹ ನನ್ನ ಪತಿ ಇನ್ನು ತಾವು ಅರ್ಜುನ ಪಾರ್ಥ ಕಿರೀಟಿ ಗಾಂಧೀವಿ ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನಿಗೆ ಗೆದ್ದ ಪರಮವೀರ ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ ನೀವು ಸಹ ನನ್ನ ಪತಿ ನಾಚಿಕೆ ಆಗುವುದಿಲ್ಲವೇ ನಿಮಗೆ ಅಣ್ಣ ಇವರಾರೂ ನನ್ನ ಪತಿಗಳಲ್ಲ ಇವರಾರೂ ನನ್ನ ಪತಿಗಳಲ್ಲ ದ್ರೌಪದ ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪ ಅಣ್ಣ ನನ್ನ ನೆರವೇರಬೇಕು ಅಣ್ಣ ನಿಮಯ ಬಾಡೆ ತಕೆ ನಿಮಯ ಬಾಡೆ ತಕೆ
ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗೆ ಆಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯ ಒಂದು, ಈ ನನ್ನ ತಂಗಿ ಅಭಿಪ್ರಾಯವೇ ಒಂದು. ಭೀಮಸೇನ, ಅದಕ್ಕೆ ನಾನೇನು ಮಾಡಲಿ ವಾಸುದೇವ? ಏಕೆ ಈ ದ್ರೌಪದಿ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀ ಕೇಳಿದೆಯಲ್ಲ? ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನ ಏನು ವಾಸುದೇವ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿದೆಯ. ಒಟ್ಟಿನಲ್ಲಿ ಸತ್ಯಾರ್ಥನಾದವನ್ನು ಕೇಳುವುದು ಪತ್ನಿಯಾದ ನಿನ್ನ ಕರ್ತವ್ಯವಲ್ಲವೇ ಭೀಮಸೇನ? ಏಕೆ ಇನ್ನುಳಿದರು ನಾಲ್ವರು ಅವಳಿಗೆ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಸಲಿ. ಈ ಪ್ರಚಂಡ ಭೀಮನಿಗೆ ಯಾವುದೇ ಸಂಬಂಧವಿಲ್ಲ. ಹಾ, ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡೆಗೆಯಂ ಗಂಡೆದು ಒಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ಕನಕದ ದಲ್ಲದಿ ದುರ್ಯೋಧನನ ತೊಳೆಯಂ ಕುಡಿಗುಟ್ಟವೆನಂತ ನುಡಿದೆಯೋ ಗಂಡುಗಲಿ ನೀನಂದು ನುಡಿದು ಬಂಡದ ನುಡಿಗಳ ಮರತೆಯೋ ಮರೆತು ನಿದ್ರೆಯೊಳಿಹೆಯೋ ಮನೋಹರ ಅಡಗಲಿ ಈ ನಿನ್ನ ಕುವಾಕಂಠದ ಕರುಳಿನ ಬಿರುನುಡಿ. ಕೌರವರ ಮರಣಗೊಳಿಸದೆ ಧರೆಯಲ್ಲಿರಲು ಬಿರುವೆನೆ. ಕೌರವರ ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ಪಟ್ಟಿ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದಿಂದ ಮೆಟ್ಟುಕೊಳ್ಳುವೆ. ಪಟ್ಟಿ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದಿಂದ ಮೆಟ್ಟುಕೊಳ್ಳುವೆ. ದರ್ಪದಿಂದ ತಲೆ ತಪ್ಪಿದವರ ಕುಟ್ಟಿಕೊಳ್ಳುವೆ, ತಲೆಯಿಂದ ಕುಟ್ಟಿಕೊಳ್ಳುವೆ. ಕೌರವರ ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಕಣ್ಣೀರು ಕರೆದಿರುವಲ್ಲವೇ ಈ ನಿನ್ನ ಕಂಬಳಿಯ ಬದಲಾಗಿ ಹೊಗೆಯಂಡಿನ ಕಣ್ಣಲ್ಲಿ ಶತಸಹಸ್ರ ಮಿರಿ ಕಂಬನಿ ಎತ್ತರಿಸಿವೆ. ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕಲಕಿ ಕುರು ಸಮುದ್ರವ ಸೆಳೆತರುವೆನೆ. ಆ ದುರುಳ ದುಶ್ಯಾಸನ ದುಷ್ಟ ಕೀಟದ ಒಡಿಗಟ್ಟು ಪಾತಕಿ ದುರ್ಯೋಧನ ತೊಡೆಯ ದೃಪದ ಸುತ್ತೆ ಕಟ್ಟಿಸುವ ಈ ನಿನ್ನ ಬಿಡುಮುಡಿಯ ಹೊಡೆದಿರು ವ್ಯತೆಯ ನರ್ಕಮತನ ಕೇಳ ನನ್ನ ಕೊನೆ ಅಭಿಮತ. ಬಲ ಸುಮ್ಮನೆ ಕುಲ ಹೇಡಿಗಳನ್ನು ತಂದು ನನಗೆ ತಲೆಗಳನ್ನು ಪರಮಾತ್ಮ ಬಲ ಶೂನ್ಯತೆ ಕುಲ ಹೇಡಿಗಳನ್ನು ತಂದು ನನಗೆ ತಲೆಗಳನ್ನು ರಣದಾಹ
ಬಂಧು ರಣಕ್ಕೆ ತಡೆಗಳನ್ನು ಈ ರಣಯುದ್ಧ ಮುಗಿಸ್ಕೊಳ್ಳುವೆ, ಮಹದಾ ಮುಗಿಸ್ಕೊಳ್ಳುವೆ. ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ವಾಸುದೇವ, ವಿಷ ಸರ್ಪಕ್ಕೆ ಹಾಲುಣಿಸಿ ಕರಿಕರಿಸಿದರೆ ಅದರ ವಿಷವು ಅಮೃತವಾಗಿದೆ. ಹರಿದಿರೇ ದೇವ, ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶ ಮಾಡಿದ ಆ ಪಾಷಂಡರೇ ನಮ್ಮ ಸಂಧಿಯೇ. ನಾನೊಂದು ಗೈದ ಸಮತ ತೋರುವೆ, ನಾನೊಂದು ಗೈದ ಸಮತ ಗುರುಕುಲವನ್ನು ವಂದಿಸಿದೆ. ಅರಳಿ ಕರೆದ ಅರಳಿ ಈ ಗುರುಕುಲವನ್ನು ವಂದಿಸಿದೆ. ನಾನೊಂದು ಗೈದ ಸಮತ ತೋರುವೆ, ನಾನೊಂದು ಗೈದ ಸಮತ. ಪಾಂಡವ ಕುಲ ಸತಿಯ ಅವಯೇನ ಕೈದ ಕುಲನೆಲೆ ಇಲ್ಲದ ಅಲಿಯುವ ಕಣ್ಣನ್ನು ಕೊಲ್ವೆನೆಂದಂತ ನಾನೊಂದು ಗೈದ ಸಮತ ತೋರುವೆ, ನಾನೊಂದು ಗೈದ ಸಮತ. ವಾಸುದೇವ, ವೀರಪರಾಕ್ರಮ ಐವರ್ಣವೋ ನಾರ್ಯ ಪಂಚವತಿ ಸದಾದೇವ. ವೀರಪರಾಕ್ರಮ ಐವರ್ಣವೋ ನಾರ್ಯ ಪಂಚವತಿ ಮಾರಿ ಹಿರಿಯನಂದನ ಮಾತಿಗೆ ಮಾರಿ ಹಿರಿಯನಂದನ ಮಾತಿಗೆ ವೀರದ ಶರಣಾಗಿರುವ ನಾನೊಂದು ಗೈದ ಸಮತ. ರಣದೋ ತೋರುವೆ, ನಾನೊಂದು ಗೈದ ಸಮತ. ನಾನೊಂದು ಗೈದ ಸಮತ. ನಾನೊಂದು ಗೈದ ಸಮತ. ವಾಸುದೇವ, ಅರ್ಥ? ಪಾಂಡವರ ಕೀರ್ತಿ ಪ್ರಶಸ್ತಿಗಳು ಮುಖ್ಯವಾಗಿ ಆ ಚಂದ್ರಾಕಾರ ಉಳಿಯಬೇಕಾರೆ ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆಯುತ್ತಿರಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಬಹಿರಂಗದಲ್ಲಿ ನನ್ನ ವ್ಯಾಪಾರಿಗೆ ತಲೆಬಾಗಿದರು. ಅವರಂಕರದ ಅಂತರಂಗದಲ್ಲಿ ಶೇಣುಜಲ ದಗದನತ್ತಿ ಉರಿಯುತ್ತಿರುವುದು. ಅದನ್ನು ಶಮನ ಮಾಡೋ ಶಕ್ತಿ ಇಲ್ಲದೆ ಈ ರೀತಿ ಪಡುತ್ತಿರುವುದು. ಇದಕ್ಕೆ ನಿನ್ನ ಅಭಿಪ್ರಾಯ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು, ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು, ಈ ಪರಿಶೋಧನೆ ಗೈಯುವುದೇನೈ? ಈ ಪರಿಶೋಧನೆ ಗೈಯುವುದೇನೈ? ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ, ಆದರಿಸಿ ಪೊರೆಯೇ ದೀನರ ದೊರೆಯೇ. ಪಡುತ್ತಿರುವ ಈ ದೀನರ ರಸದಂತೆ ಕಡೆಗಣಿಸಿದ ಕೌರವ, ಕಷ್ಟ ಪಡುತ್ತಿರುವ ಈ ದೀನರ ರಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳು ಕೃಷ್ಣ ಶ್ರೀ ಹರಿ ವನವಾಸದೊಳು ಬಳಲಿದ ನಮ್ಮನು, ಈ ಪರಿಶೋಧನೆ ಗೈಯುವುದೇನೈ?
ಕೃಷ್ಣ ಶ್ರೀಹರಿ ಪರಮಾತ್ಮ, ಧರ್ಮನಂದನ, ಹಿಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನನ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ, ಅಣ್ಣ. ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರೂ ಕ್ಷೇಮ. ಅದಕ್ಕಾಗಿ ನಾಳೆ ಕುರುಸಭೆ. ಆಗಲಿ ಪರಮಾತ್ಮ. ತಂಗಿ, ಅಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡು. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಅದು ನಿನ್ನದಲ್ಲವೇ ಅಣ್ಣ. ಸಹೋದರಿ, ಏಕೆ ವೇದನೆ ಸೋದರಿ, 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 ಏಕೆ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ. ವೇದನೆ ಸೋದರಿ, ದುರ್ಲಭ ನಿನ್ನ ಸಭೆಯೊಳಗೊಂಡು ಕುಡಿಯಲಿರುವುದು. ಸರ್ವರೆಗಳು ಮನ ಬಾರಿಸಿ ಸಭೆಯಲ್ಲಿ ದುರ್ಲಭ ನಿನ್ನ ಸಭೆಯೊಳಗೊಂಡು ಕುಡಿಯಿಡೆಳೆದುಂಡು. ಸರ್ವರೆಗಳು ಮನ ಬಾರಿಸಿ ಸಭೆಯಲ್ಲಿ ಕೃಷ್ಣ, ಕೃಷ್ಣ ಮುಕುಂದ ಗೋವಿಂದ ಗೋಪಾಲ ಎಂದು. ಕೃಷ್ಣ ಮುಕುಂದ ಗೋವಿಂದ ಗೋಪಾಲ ಎಂದು ಎಡುತ್ತಾಯೆಂದು ಮರೆಯಡುತ್ತಾಯೆಂದು ಕರೆಯಲ ಚೆನ್ನ ಬಂದು ಮರೆಯಲು ನಿಂತು ರಚಿಸಲಿಲ್ಲವೇ. ನಾವೋಡಿ ಬಂದು ಮರೆಯಲು ನಿಂತು ರಚಿಸಲಿಲ್ಲವೇ. ನಾವೋಡಿ ಬಂದು ಏಕೆ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ. ಏಕೆ ವೇದನೆ ಸೋದರಿ, ಸೋದರಿ. ಸಹೋದರಿ, ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳಿ ಆತನ ಸರ್ವ ಪ್ರಕಾರಗಳಿಂದಲೂ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವನು. ನಾನಿನ್ನು ಬರಲೇ ಸಹೋದರಿ? ಹಾಗೆ ಆಗ ಸಾಕು. ಅಂದು ನಿನ್ನ ಹದವಾಗಿ ಸಹೋದರ ಮುಂದೆ ಆ ದುರ್ಯೋಧನ 99 ಮಂದಿ ಸಹೋದರನ್ನು ನಿರ್ಮೂಲವಾಗಿ ನಾಶ ಮಾಡುತ್ತೇನೆ ಎಂದು ಆ
ನಿರಪರಾಧಿಗಳಾದ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಹಬ್ಬ ಕೋಟಿ ಕಠಾರಿಗಳು ನನ್ನ ಹೃದಯವನ್ನೇ ನಾಟಿದಂತೆ ನಮ್ಮೆಲ್ಲರಿಗೂ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೊಳಲೆ ನೀರು, ನನ್ನ ಸಹೋದರರು ಅದನ್ನೆಲ್ಲವನ್ನು ನನಗೆ ಕೊಟ್ಟು ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಸತ್ತರು. ಅವರ ಮೃತದೇಹದ ಚಿರಶೂನ್ಯ ದೃಷ್ಟಿಯು ನನ್ನೀ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದಿತು. ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕುಕ್ಷವಾಗಿರುವ ಈ ನನ್ನ ದೇಹವನ್ನು ಅಣುಹಣುವಾಗಿ ಚಿತ್ರಿಸಿ ತುಂಡರಿಸಿ ನೋಡಿದರು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ವಾಕ್ಯಗಳೇ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಆಲಿಸಲು ಸಾಧ್ಯವಿಲ್ಲ. ಎನ್ನನ್ನು ಆಲಿಸಲು ಸಾಧ್ಯವಿಲ್ಲ. ಅಂದಿನ ನನ್ನೀ ಹೃದಯ ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಳೆದು ನಿಂತ ಕಾಳಸರ್ಪವಾಗಿದ್ದೇನೆ. ಅಣ್ಣ 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 ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನನ ತಮ್ಮಂದಿರ ಚಿನ್ನ ಮುಂಡಗಳನ್ನು ನರಕದಲ್ಲಿ ನಿರಾಟ ಮಾಡಿಸುತ್ತೇನೆ. ನರಕದಲ್ಲಿ ನಿರಾಂಜನ ಮಾಡಿಸುತ್ತೇನೆ. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರರನ್ನು ಗುಡಿ ಏಕಚಕ್ರಾಧಿಪತಿಯಾಗಿ ಬೆಳೆಯಬಹುದಾಗಿತ್ತು. ಆದರೆ ನಿನ್ನ ಕುಟಿಲ ತಂತ್ರದಿಂದ ಅದು ನಾಶವಾದ ಗತ ಸ್ಮರಣೆಯಿಂದ ಭವಿಷ್ಯವು ಅಲಕ್ಷ್ಯವಾಗುವಂತೆ ಆಗಿ ಹೋಗಿದ್ದನ್ನು ಚಿಂತಿಸಿ ಪ್ರಯೋಜನವೇನು? ಅಂತೆ ಅಧಿಕಾರ, ಎಷ್ಟು ದಿನವೋ ನಿನ್ನ ಅಧಿಕಾರ
ಎಷ್ಟು ದಿನವೋ ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಕೊಬ್ಬಿ ಮೆರವೆಯ ಪಾಪಿ ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಟ್ಟು ಮೆರವೆಯ ಪಾಪಿ ಮಣ್ಣಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರತನ್ನು ಹಿಡಿದು ನಿಲ್ಲುವ ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬುವುದು ಮನದಲ್ಲಿ, ನಿನ್ನ ಕುಲನಾಶ ಗೈದಿದೆ ಎನ್ನ ಮನದಲ್ಲಿ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈವುದಿದೆ ಎನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರವೆಯ ಪಾಪಿ ಮಣ್ಣಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರತನ್ನು ಹಿಡಿದು ನಿಲ್ಲುವ ವೀರಪಾಟನೋ, ಸೂರತನ್ನು ಹಿಡಿದು ನಿಲ್ಲುವ ವೀರಪಾಟನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ತುಂಟಕರನೋ. ಸೂರತನ್ನು ಹಿಡಿದು ನಿಲ್ಲುವ ವೀರಪಾಟನೋ, ಅನ್ಯಾಯವಾಗಿ ತುಂಟಕರನೋ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಳಿ ಕುಟ್ಟಿಕೊಳ್ಳುವನು. ಇದು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಟ್ಟು ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಈಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವಂತೆ ಆಗಿ ಹೋಗಿದ್ದನ್ನು ಚಿಂತಿಸಿ ಪ್ರಯೋಜನವೇನು? ಅಂತೆಯೇ ಈಗ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳಿನಿಂದಲೇ ಕೀಳಬೇಕು, ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾನುಡಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಹಟ್ಟದಾರಿಗೆಳೆಸಿ ಹಸ್ತಿನಾವತೆಯ ರತ್ನ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ಎಬ್ಬಿಸಿ ನಿನ್ನ ತಮ್ಮಂದಿರೆಲ್ಲರೂ
ನಾಶವಾಗುವಂತೆ ಮಾಡದಿದ್ದರೆ ಕಪಟ ದ್ಯೂತ ವಿದ್ಯ ವಿಶಾರದ ಈ ಶೌಭದ ರಾಜ ಶಕುನಿ ಎಲ್ಲಿವುದು ಶಾಂತಿ, ಎಲ್ಲಿವುದು ವಿಶ್ರಾಂತಿ? ತಗದಗ ನೆದ್ದಿದ ದೇಶದ ಅಲೆ ದಹಿಸುತ್ತಿದೆ ಈ ಲೋಕದ ರಹಳೆ. ತಗದಗ ನೆದ್ದಿದ ದೇಶದ ಅಲೆ ದಹಿಸುತ್ತಿದೆ ಈ ಲೋಕದ ರಹಳೆ. ಹರಡಿದ ದಾವು ಎಲ್ಲೆಲ್ಲೂ ಉಳಿಯುವುದೊಂದೇ ಕುರುವಂಶಜರು. ಹರಡಿದ ದಾವು ಎಲ್ಲೆಲ್ಲೂ ಉಳಿಯುವುದೊಂದೇ ಕುರುವಂಶಜರು. ತಗದಗ 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 ನೆತ್ತಿದ ದೇಶಜ್ವಾಲೆ ದಹಿಸುತ್ತಿದೆ ಲೋಕದ ರಹಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನಾವತಿಯ ಸೆರೆಯೊಳಗಿಟ್ಟು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮ ಒದಗಿತು ಸೆರೆ ಮನೆಯೊಳು ತಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮ ಒದಗಿತು ಸೆರೆ ಮನೆಯೊಳು ತಾವು. ತಗದಗ 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 ನೆದ್ದಿದ ದೇಶಜ್ವಾಲೆ ದಹಿಸುತ್ತಿದೆ ಈ ಲೋಕದ ರಹಳೆ. ನೂರರಲ್ಲೊಬ್ಬನೇ ಉಳಿದಿರಲಿ ತೀರಿಸಲಿ ನನ್ನ ಸಾಲವ ಬೇಗ. ನೂರರಲ್ಲೊಬ್ಬನೇ ಉಳಿದಿರಲಿ ತೀರಿಸಲಿ ನನ್ನ ಸಾಲವ ಬೇಗ. ಎಮ್ಮರವಾಗಿದೆ ಎನ್ನಯ ಸೇಡು 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 ಸೇಡು. ಎಮ್ಮರವಾಗಿದೆ ಎನ್ನಯ ಸೇಡು ಪ್ರಸಾದವೆಲ್ಲುವುದು ಗೌರವನಾಡು. ತಗದಗ 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 ನೆದ್ದಿದ ದೇಶಜ್ವಾಲೆ ದಹಿಸುತ್ತಿದೆ ಈ ಲೋಕದ ರಹಳೆ. ತಗದಗ ತಗದಗ ತಗದಗ. ನರಕದ ಭಯಂಕರ ಚಿತ್ರ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸುವಂತೆ ಮಾಡುವೆನು. ನಿನಗಾಗಿ ಒಂದು ನಿಟ್ಟುಸು ಬಿಡದಂತೆ ಮಾಡುವೆನು. ನರಕದ ಮಾರ್ಗವನ್ನೇ ತೋರಿಸುವೆನು. ನರಕದ ಮಾರ್ಗವನ್ನೇ ತೋರಿಸುವೆನು. ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಮಾವ. ನಿನ್ನಯ ಆಗಮನ. ಮಾವ, ನಾನು ಮಾಡಿದ ಕೋರೆ ಯುಕ್ತವೇ ಶಕುನೇ? ಚಿಂತೆ ಏಕೆ ಕುರುರಾಜ? ಜಯತ್ರದ ಕೃತವೃಮಾದಿಗಳು ಸೈನ್ಯ ಸಮೇತ ನಿನ್ನ ಸಹಾಯಕ್ಕಾಗಿ ಹೊರಟು ಇದರ ಸಮಾಚಾರವನ್ನು ತಂದನಲ್ಲೇ ಕೌರವೇಶ್ವರ. ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನ ಅಸಹಾಯ ಶೂರನು ಕನ್ನೆರಡು ತೋಳುಗಳ ಬಲದಿಂದ ಇಡೀ ಸಾಮ್ರಾಜ್ಯವನ್ನೇ ಧ್ವಂಸ ಮಾಡುವನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹ ಅಲ್ಲ ಬಿಡು ಕೌರವೇಶ್ವರ. ಕೊಂಡರೆ
ಸಿದ್ಧಪಡಿಸು. ಅಗ್ರಜ, ಆ ದರ್ಪಿದ ಗೋಪಾಲನು ನಮ್ಮ ಸತ್ಕಾರವನ್ನು ನಿಲ್ಲಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಯದುನಂದನನ ಅಗ್ರಜ ಸಹೋದರ, ಅಗ್ರಜಾನ್ವಿತಕ್ಕೆ ಯದುನಂದನನ ತಂದಿಸಲ್ ದನ ಕುಟೀರಕ್ಕೆ ಹೋಗಿಪ್ಪುದೆ ಸದಳವು ಎನಗೆ ಅಗ್ರಜ ಅಗ್ರಜ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕುರ್ ಚೌಪಡಿಯನ್ನು ಆಶ್ರಯಿಸುವನು. ಎಷ್ಟೊಂದು ಹವೇಳನ, ಎಷ್ಟೊಂದು ಹವೇಳನ. ಇದು ಅವರೇಳನ ಪ್ರಿಯ ಸಹೋದರ. ಯಜಪತಿಯು ಭಕ್ತರ ಪರಾಧೀನನು. ಈ ದಿನ ಭಕ್ತರ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದಿರುವೆನು. ಏನಿನ್ನು ಚಿಂತಿಸಬೇಡ, ಹೋಗು ಸಹೋದರ. ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ರಾಯಭಾರಿಯಾಗಿ ಬಂದವನು ರಾಜಮರ್ಯಾದೆಯನ್ನು ತಿರಸ್ಕರಿಸುವುದು ಬಹಳ ಅಪಮಾನಕರ. ಕುಲಚರವೆಂಬ ಗದಡಿದ ಬಂತ ಹಾವು ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತಪಾನ ಮಾಡದೆ ಕೊನೆಗೊಳ್ಳದು. ಹೀಗಿರುವಾಗ ಸತ್ಕಾರವಂತ ಸತ್ಕಾರ ಒಪ್ಪದು ಒಪ್ಪದು ಒಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸುಲಭಜಾಲವ ಮೂಲವತಿ ಮುರಾರಿ ಕೃಷ್ಣನ ಸುಲಭಜಾಲವ ಮೂಲವತಿ ವಾಸುದಳವೇ. ಮುರಾರಿ ಕೃಷ್ಣನ ಸುಲಭಜಾಲವ ಮೂಲವತಿ ವಾಸುದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಸಹೋದರ, ಮುರಾರಿ ಕೃಷ್ಣನ ಕುಸುಮಜಾಲವ ಮೂಲವತಿ ವಾಸುದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ಎಂದೆನಗೆ. ಸಹೋದರ, ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ಎಂದೆನಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕಲ್ಲನ ಮರ್ಮವ ಹರಿಯಲಿ ಕರುಣೆ. ಕಲ್ಲನ ಮರ್ಮವ ಹರಿಯಲಿ ಕರುಣೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮಾವ, ಈ ನನ್ನ ಸಹೋದರ ದುಶ್ಯಾಸನನು ಸಮಾಧಾನ ಪಡಿಸಲು ನನ್ನಿಂದಲೂ ಒಂದೊಂದು ಸೌರಿ ದುಷ್ಟನೇ. ಹೀಗೇನು ಮಾಡಿದು ಮಾವ? ಮದಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲರೇ? ಏನು ಮಾಡುದು ಮಾವ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆ ಇದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವಿದುರನ ಮುರುಕುಡು ಜೋಪಡಿಯನ್ನು ಏಕೆ ಆಶ್ರಯಿಸುತ್ತಿದ್ದನು? ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಬೇರೆ. ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಹೇಗೆ ಸಹಿಸುವೆ? ಸಾಧ್ಯವಿಲ್ಲ ಮಾವ. ಶಕುನಿ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನ ಮೇಲೆ ದ್ವೇಷದಿಂದ ಕೃಷ್ಣನು ಕ್ಷತ್ರಿಯ ಕುಲದ ಕಲಂಕ ಸ್ವರೂಪನು. ಕೃಷ್ಣನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ನಿನಗೆ ಎಂಥ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರಾಗಿದ್ದರು.
ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನ ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನ ನೆಪಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರನನ್ನ ಸುರಪಾನ ಪ್ರಮುಖನನ್ನಾಗಿ ಮಾಡಿ ತಾನು ರಾಜ್ಯಲಕ್ಷ್ಮಿಯನ್ನು ಕೈ ವಶಪಡಿಸಿಕೊಂಡನಲ್ಲವೇ? ಅಂಥವನಿಗೆ ಮನ್ನಣೆಯೇ ಕೌರವೇಶ್ವರ, ಮನ್ನಣೆಯೇ. ಸಗಲೆ ಹೋಗೋದರೆ ನನ್ನನ್ನು ಏತಕ್ಕಾಗಿ ತೋರಿಕೆ ಅದಕ್ಕೊಂದು ಆ ಕೃಷ್ಣನ ಮನೆಯ ಬಾಗಿಲ ಮುಂದೆ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಕುರುಕುಲ ಚಕ್ರೇಶ್ವರನಿಗೆ ಉಚಿತವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು ಉದ್ದೇಶ? ಕಾಡ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ನಿಜ ಮಾವ, ನಿಜ ಮಾವ. ಕೃಷ್ಣನಿಗಿಂತ ಅವನ ಬಿಜೋತ್ಪತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತ ನಿನ್ನ ಪಕ್ಷ ವಹಿಸಿದ್ದೆ ಆದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತೆ ವಂಚಕನಿರಬಹುದು, ಆದರೆ ಕೃಷ್ಣನ ಮೇಲೆ ದ್ವೇಷದಿಂದ ಪಾಂಡವರನ್ನೇ ಉಳಿಸಬೇಕಾಯ್ತಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ನಿಜ ನಿಜ ಮಾವ. ಏಕೆ ಮಾವ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿ ಆಶ್ರಯ ಕೊಟ್ಟಿದ್ದೆ ಆದರೆ ಅಸಂಭವ, ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಅಸಂಭವ. ಅಲ್ಲವಯ್ಯ, ಪುಗಡಿ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ಹಕ್ಕುಪತಿಗಳು ನಷ್ಟವಾದವು. ಪುನಃ ಅವರು ಅದನ್ನು ಹೊಂದುವುದೆಂದರೆ ಏನು? ಸಾಧ್ಯವಿಲ್ಲ ಮಾವ. ಕ್ಷತ್ರಿಯ ವೀರರಿಂದ ಅನುಮಕ್ಕಳಾದ ಕುರುಭೂಮಿಯನ್ನ ಭಿಕ್ಷುಕರ ಯಾಚನೆ ಇರುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ರಾಜ್ಯಲಕ್ಷ್ಮಿ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಕೈಯ ದೈನಿಂದ ವೃತ್ತಿ ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಕೃತಮದ ವಿಷದ ಮಳೆಗೆ ಸಿಕ್ಕಿ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರೆ ಸರಿಯೇ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನಿವದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರಲ್ಲ ಆ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು, ಆಗಲೇಬೇಕು, ಆಗಲೇ ಮಾವ. ಆ ವಿಚಾರದಲ್ಲಿ ನನ್ನೊಂದು ಸಲಹೆ. ಏನದು ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಈ ಸಲ ದಂಕ ಮಲ್ಲನ ಯಾರು ಎಂದಾರು ಎದುರಿಸಬಲ್ಲ.
ನಿಶ್ಚಿತ. ಕೊಬ್ಬಿದ ಕುರಿಯನ್ನ ಉಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ನಾನು ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿಯೇ ಅಲ್ಲ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮೂಡ? ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುಕುಲವನ್ನೇ, ನೀ ಎಂದರೆ ನಿಮ್ಮವರಿಂದಲೇ ನಿರ್ಮೂಲ ಮಾಡುವನೇ ಈ ಶಕುನಿ. ಶಕುನಿಗೆ ಆನಂದ, ಪರಮಾನಂದ, ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಗುರು ಪಾಂಡವರ ಸಂಗ್ರಾಮ, ಗುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇಡಿನ ಸರ್ಪದ ಎಡೆಮೆತ್ತಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆಮೆತ್ತಿ ಸರಸವನಾಡಲು ಬಯಸುವೆಯ. ನಿನ್ನ ವಿಲಾಸಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಯನ್ನು ಕೊಬ್ಬಿಸುವೆ, ಕೌರವ ಕುರಿಯನ್ನು ಕೊಬ್ಬಿಸುವೆ. ಕುರಿಯನ್ನು ರಣದಳು ಬಲಿ ಕೊಡುವೆ, ಅರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವಿನ್ನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ
ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ಬಹಳ ವಿಶೇಷವಾಗಿರುವುದೇನೋ ದೇವ. ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ಆತನ ಅಭಯ ಹಸ್ತವನ್ನಿಡುವನೋ ಕಾಣೆನಲ್ಲ ದೇವ. ಯಾವಾತನನ್ನು ಕಾಣಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರೋ, ಸಹಸ್ರಾರು ವರ್ಷಗಳಿಂದ ಪರಮಾತ್ಮ, ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಆ ಅಹಲ್ಯ ಶಾಪವು ಯಾವ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತೋ ಅಂತಹ ಕರುಣಾನಿಧಿಯು, ಸರ್ವಜ್ಞನು, ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು ಆದ ಆ ಶ್ರೀಕೃಷ್ಣ ಪರಮಾತ್ಮನು ಇಂದು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಕೇಳಲು ಸಕಲ ವೈಭವಗಳಿಂದ ಮೆರೆಯುತ್ತಿರುವ ಆ ಕೌರವೇಶ್ವರನ ಬಳಿಗೆ ಬರುತ್ತಿರುವನಂತೆ. ಅಯ್ಯೋ ಪರಮಾತ್ಮ, ನೀನು ಆ ಕೌರವೇಶ್ವರನ ಬಳಿಗೆ ಬರುವಾಗ ಈ ದೀನನಾದ ನನ್ನನ್ನು ಒಮ್ಮೆಯಾದರೂ ಜ್ಞಾಪಿಸಿಕೊಳ್ಳುವೆಯ ತಂದೆ. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತು ನಾನು ಸಿದ್ಧಿಯನ್ನು ಪಡೆಯುವ ತನಕ, ಪರಮಾತ್ಮ ನಿನ್ನ ಮಂಗಳ ಸ್ವರೂಪವನ್ನು ಅರಿತು ನಾನು ಸಿದ್ಧಿಯನ್ನು ಪಡೆಯುವ ತನಕ ಇದೋ ನೋಡು, ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಕಾದಿರಿಸಿಕೊಳ್ಳುವೆನು ದೇವ. ಇದೋ ನೋಡು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಕೃಷ್ಣ ಕುತ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ, ಕುತ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ ವಾರಿ ಜಮಾಲ, ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಬಾಲ, ವರಗುಣಶೀಲ ವಸುದೇವ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಶ್ರೀಹರಿ ಬಣ್ಣಿಸಲಹುದೇ ನಿನ್ನಯ ಲೀಲಾ.
ಪರಮಾತ್ಮ ಕ್ಷೇಮವೇ ಪರಮಾತ್ಮ ಭೀಷ್ಮ ಈ ಭೀಮನ ಈ ದೀನನ ಮೊರೆಯನ್ನು ಆಲಿಸಿ ಹಿಂದಿಗೆ ನಿನ್ನ ದರ್ಶನವಿಟ್ಟೆಯ ತಂದೆ, ನಿನ್ನ ದರ್ಶನವಿಟ್ಟೆಯ ಪರಮಾತ್ಮ. ನಿನ್ನ ಪಾದ ಧೂಳಿನಿಂದ ಈ ನಿನ್ನ ಕುಟೀರವು ಪಾವನವಾಯಿತು ತಂದೆ, ಹಾಗೂ ನನ್ನ ಜನ್ಮವು ಕೂಡ ಪುನೀತವಾಯಿತು ತಂದೆ, ಪುನೀತವಾಯಿತು. ವಿದುರ ಪರಮಾತ್ಮ ಕ್ಷೇಮವೇ? ಕ್ಷೇಮ. ಭೀಷ್ಮ ದ್ರೋಣಾದಿಗಳು ಸರ್ವರೂ ಕ್ಷೇಮವೇ? ತಮ್ಮ ಅನುಗ್ರಹದಿಂದ ಸರ್ವರೂ ಕ್ಷೇಮ ತಂದೆ. ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಿಸಿಂದ ಬಳಲಿ ಬಂದಿರುವನು. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಉಳಿದಿಲ್ಲವಲ್ಲ ತಂದೆ. ವಿದುರ ಪರಮಾತ್ಮ, ಈ ಕುಟೀರದಲ್ಲಿ ಬಹಳ ವರ್ಷಗಳಿಂದಲೂ ವಾಸ ಮಾಡಿಕೊಂಡು ಕಾಮ ಕ್ರೋಧಗಳಿಗೆ ಎಡೆಗೊಡದೆ ಈ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿ ನಾನೇನು ಅರೆದನೆ ವಿದುರ. ಪರಮಾತ್ಮ ಪರಮಾತ್ಮ, ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ. ಇದರ ಪರಮಾತ್ಮ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯುಷ್ಯದಿಂದ ಬಳಲಿ ಬಂದಿರುವನು. ಏನಾದರೂ ಆಹಾರವನ್ನು ಕೊಡು ವಿದುರ. ಏನು ಪರಮಾತ್ಮ, ಆಹಾರವೇ? ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಉಳಿದಿಲ್ಲವಲ್ಲ ತಂದೆ. ಅಲ್ಲದೆ ನನ್ನನ್ನು ಪರಿಚಯಿಸುತ್ತಿರುವೆಯಾ ತಂದೆ? ವಿದುರ ಪರಮಾತ್ಮ, ಕ್ಷೀರವೇ ಆಯ್ತಲ್ಲ. ಕಾಮ ಕ್ರೋಧಾದಿಗಳಿಗೆ ಎಡೆಗೊಡದೆ ಈ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನೀನು, ನಿನ್ನ ಭಕ್ತಿಯನ್ನು ನಾನು ಅರಿದವನೇ ವಿದುರ. ಒಡವೆಯೋ ಭಕ್ತ ಶಿರೋಮಣಿ ಒಡವೆಯೋ ಭಕ್ತ ಶಿರೋಮಣಿ
ಪಾಶಕ್ಕೆ ಚಿತ್ತವನ್ನೊಲಿಸಿದೆ. ಪತಿಯ ಪಾಶಕ್ಕೆ ಚಿತ್ತವನ್ನೊಲಿಸಿದೆ. ಹೋದರು ಮನ ಇತ್ತಲೆ ಬಾರ್ಬೋದು. ಹೋದರು ಮನ ಇತ್ತಲೆ ಬಾರ್ಬೋದು. ಶತನ ನೆನೆಸಿ ಇದರ ಹೀಗಿರುವಾಗ ಏನಾದರೂ ಆಹಾರ ಇದ್ದರೆ ಕೊಡುವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ತಂದೆ. ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ತ್ರೇತಾಯುಗದಲ್ಲಿ ರಾಮಾತನಿದ್ದಾಗ ಶಬರಿ ಭಕ್ತಿನ ಕಚ್ಚರನ್ನು ಆರಿಸಿದ್ದಂತ ಆ ಹಣ್ಣುಗಳು ಆಹಾ ಈಗಲೂ ಸವಿದಂತಿದೆ. ಹೌದೌದು ಹೌದೌದು ತಂದೆ. ಭಕ್ತ ಕುಚೇಲಾದ ಕುಚೇಲನು ಅಮೃತಕ್ಕೆ ಸಮಾನಾದ ಅವಲಕ್ಕಿಯ ಸಾರವಂತೂ ಈಗಲೂ ಸವಿದಂತಿದೆ. ಆದರೆ ಈಗ ನಿನ್ನಲ್ಲಿರುವ ಆ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದದು. ಎಲ್ಲಿ ಆ ಕ್ಷೀರವನ್ನೇ ಕೊಡುವಿದುರ. ಆಗಲಿ ಪರಮಾತ್ಮ, ತಮ್ಮ ಇಚ್ಛೆ ಅಂತಾಗಲಿ. ಅಯ್ಯೋ ದುರ್ವಿಧಿಯೇ, ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಹಿಟ್ಟಿದ್ದ ಗೋಮಾತೆಯ ಕ್ಷೀರವನ್ನು ನಿಮಗರ್ಪಿಸಿ ಉಳಿದದ್ದನ್ನು ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವಾ, ಪಾನ ಮಾಡಿಬಿಟ್ಟೆನು. ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪ ಆದರೂ ಕ್ಷೀರವಿರಬೇಕಲ್ಲವೇ ವಿದುರ? ಎಲ್ಲಿ ಆ ಪಾತ್ರೆ ತೆಗೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ, ತಮ್ಮ ಇಚ್ಛೆ. ಪರಮಾತ್ಮ ಸ್ವೀಕರಿಸು ದೇವ. ಇದರ ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರಲಿಲ್ಲ. ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರಿಂದ ತಮ್ಮ ತುದಿ ನಾಲೆ ಕೂಡ ನೆನೆಯುವಷ್ಟಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಯೋಗ ಮಾಯೆ. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಲ್ಲ ವಿದುರ. ನೀ ಕೊಟ್ಟ ಕ್ಷೀರ ನನಗೆ ತೃಪ್ತಿಯಾಗಿ ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿರುವುದು ಅಲ್ಲಿ ನೋಡು ವಿದುರ. ಆಶ್ಚರ್ಯ, ಪರಮಾಶ್ಚರ್ಯ ಪ್ರಭು, ಪರಮಾಶ್ಚರ್ಯ. ಕ್ಷೀರ ಸಾಗರ ಶಯನಾದ ನೀನು ಇಂದು ನನ್ನನ್ನು ಕೃತಾತ್ಮನಾಗಿ ಮಾಡಿದೆ ತಂದೆ, ಕೃತಾತ್ಮನಾಗಿ ಮಾಡಿದೆ.
ಕ್ಷೀರಸಾಗರ ಶಯನಾದ ನೀನು ಇಂದು ನನ್ನನ್ನು ಕೃತಾತ್ಮನಾಗಿ ಮಾಡಿದೆ ತಂದೆ. ಅಲ್ಲದೆ ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ತಾವು ದಯಮಾಡಿಸಿದ ಕಾರಣವನ್ನು ತಿಳಿಸಬಹುದೇ ದೇವ? ನನ್ನ ಸೋದರ ನಾನು ಪಾಂಡವರ ರಾಯಭಾರಿಗಿಂದು ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನೇ ನೀನು ದಯಪಾಲಿಸಿರುವೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ವಿದುರ, ನನ್ನ ಸೋದರೇತ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಬರಲು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಬರುವೆನು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುವುದು. ನೀನು ಕೂಡ ಅಲ್ಲಿ ಭಾವಿದ್ರ ಆ ವಿಚಿತ್ರವನ್ನು ನೀನು ಕೂಡ ನೋಡುವಿಯಂತೆ. ಹಾಗೆ ಆಗಲಿ ಪರಮಾತ್ಮ, ಖಂಡಿತ ಬರುತ್ತೇನೆ. ವಿದುರ, ಪರಮಾತ್ಮ, ವಿದುರ, ಮರೆತಿದ್ದೆ. ಏನದು ದೇವ? ನೀನು ಬರುವಾಗ ನಿನ್ನ ಬಳಿ ಇರುವ ಸರ್ವೋತ್ತಮವಾದ ಶೋಧನಸನ್ನ ಮರೆಯದೆ ತೆಗೆದುಕೊಂಡು ಭಾವಿದುರ. ಹಾಗೆ ಆಗಲಿ ಪರಮಾತ್ಮ, ತಮ್ಮ ಇಚ್ಛೆಯಂತಾಗಲಿ. ವಿದುರ, ಜಗತ್